ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಬೆಂಗಳೂರು ವಿಶ್ವವಿದ್ಯಾಲಯದ ಫೈನಲ್ ಇಯರ್ BA ಪೊಲಿಟಿಕಲ್ ಸೈನ್ಸ್ ಫಸ್ಟ್ ಚಾಪ್ಟರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನಾವು ಹಿಂದಿನ ಕ್ಲಾಸಲ್ಲಿ ಫಸ್ಟ್ ಸೆಷನ್ ಬಗ್ಗೆ ಈಗಾಗಲೇ ಡಿಸ್ಕಷನ್ ಮಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಫೈನಲ್ ಇಯರ್ BA Political Science 5.1 paper, Indian Constitution Institutional Framework. ಇದು ಬೆಂಗಳೂರು ವಿಶ್ವವಿದ್ಯಾಲಯದ ಎಲ್ಲ ಕಾಲೇಜು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿದೆ. ನಾನು ಸರಸ್ವತಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಪೊಲಿಟಿಕಲ್ ಸೈನ್ಸ್. ಫ್ರೇಮಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ಮೇಜರ್ ಫೀಚರ್ಸ್ ಇದು ಫಸ್ಟ್ ಚಾಪ್ಟರ್ ನಲ್ಲಿ ಒಂದು 5-6 ನಾವು ಯೂನಿಟ್ಸ್ ಅನ್ನ ಕಾಣ್ತೇವೆ. ಅದರಲ್ಲಿ ಫಸ್ಟ್ ಸೆಷನ್ ಅಲ್ಲಿ ನಾವು ಫಸ್ಟ್ ಯೂನಿಟ್ ಅನ್ನ ನಾವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಟ್ ವರ್ಕ್ ಡಿಸ್ಕಷನ್ ಮಾಡಿದ್ವಿ. ಸೊ ಹೇಗೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಮೆಂಬರ್ಸ್ ಕಾರ್ಯನಿರ್ವಹಿಸಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇದು ಒರಿಜಿನಲ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೀಟ್ ಆದಂತಹ ಒಂದು ಸ್ಥಳ 1946 ಅಲ್ಲಿ ಸಂವಿಧಾನವನ್ನ ರಚಿಸುವ ಸಲುವಾಗಿ ದ ಫಸ್ಟ್ ಟೈಮ್ ಟು ರೈಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವೇರ್ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೆಂಬರ್ಸ್ ಮೆಟ್. So, students will know the basic structure and composition of Indian Constitution. Let us see what is there in Indian Constitution, particularly the preamble and the principles of Indian Constitution. ಭಾರತದ ಸಂವಿಧಾನದ ಪೂರ್ವ ಪೀಠಿಕೆ ಇದನ್ನ ಪ್ರಸ್ತಾವನೆ ಅಂತ ಕರೀತೇವೆ, ಮುನ್ನುಡಿ ಅಂತ ಕೂಡ ಕರೀತೇವೆ. ಈ ಪ್ರಿಯಾಂಬಲ್ ಮತ್ತೆ ಇದರಲ್ಲಿರ್ತಕ್ಕಂಥ ಮೂಲ ತತ್ವಗಳು ಇದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. My dear students, ಪ್ರತಿಯೊಂದು ರಾಷ್ಟ್ರದ ಸಂವಿಧಾನ ತನ್ನದೇ ಆದಂತಹ ಒಂದು ಪೂರ್ವ ಪೀಠಿಕೆಯನ್ನು ಹೊಂದಿರುತ್ತೆ. ಎವ್ರಿ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಇಟ್ಸ್ ಓನ್ ಪ್ರಿಯಾಂಬಲ್. ಪ್ರಿಯಾಂಬಲ್ ಇಸ್ ಎ ಪ್ರಿಫೇಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇದು ಒಂದು ರೀತಿ ಮುಖಪುಟ, ಸಂವಿಧಾನದ ಮುಖಪುಟ. ಹೇಗೆ ನಾವು ಒಂದು ಕಾದಂಬರಿ ಅಥವಾ ಒಂದು ನಾಟಕ ಓದುವಾಗ ಸಾರಾಂಶ ಅಥವಾ ಜಿಸ್ಟ್ ಅಂತ ನಾವೇನ್ ಕರೀತೇವೆ, ಆ ಜಿಸ್ಟ್ ಇಡೀ ಒಂದು ಕಾದಂಬರಿಯನ್ನ ಅಥವಾ ಒಂದು ನಾಟಕವನ್ನ ಏನು ಒಳಗೊಂಡಿದೆ ಅನ್ನೋದನ್ನ 3-4 ಸಾಲುಗಳಲ್ಲಿ ನಮ್ಗೆ ತಿಳಿಸುತ್ತೆ. ಆ ರೀತಿ ಈ ನಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ, ಕಾನ್ಸ್ಟಿಟ್ಯೂಷನ್ ನ ಪ್ರಿಯಾಂಬಲ್ ಇದು ಪ್ರಿಫೇಸ್, ಒಂದು ಮುನ್ನುಡಿ ಅಂತ ನಾವು ಒಂದು ಪೂರ್ಣ ಒಂದು ಕೈಗನ್ನಡಿ ಇದ್ದ ಹಾಗೆ. ಏನೆಲ್ಲ ಒಂದು ಇದೆ ಈ ಸಂವಿಧಾನದಲ್ಲಿ, which tells us aims and objectives of a nation. ರಾಷ್ಟ್ರದ ಧ್ಯೇಯಗಳೇನು, ಗುರಿಗಳೇನು ಅನ್ನೋದನ್ನ ಈ ಸಂವಿಧಾನದ ಪೂರ್ವ ಪೀಠಿಕೆ ತಿಳಿಸುತ್ತೆ. ಸೊ ಇಟ್ ಇಸ್ ಎ ಬ್ರೀಫ್ ಇಂಟ್ರಡಕ್ಷನ್ ಟು ದ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಈ ಸಂವಿಧಾನದ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ ಅನ್ನೋದೇನಿದೆ, ಇದು ಸಂವಿಧಾನದ ಒಂದು ವಿವರಣೆ, ಪೂರ್ಣ ವಿವರಣೆ ಅಂತ ಹೇಳ್ಬೋದು. ಪೂರ್ಣ ವಿವರಣೆ ಅನ್ನೋದಕ್ಕಿಂತ ಸ್ವಲ್ಪ ಏನನ್ನ ಒಳಗೊಂಡಿದೆ ಸಂವಿಧಾನ ಅನ್ನೋದನ್ನ ಚಿಕ್ಕದಾಗಿ ಚೊಕ್ಕದಾಗಿ ತಿಳಿಸುವಂಥದ್ದು. ಅದನ್ನ ನೋಡಿದ ತಕ್ಷಣನೇ ನಮ್ಗೆ ಗೊತ್ತಾಗತ್ತೆ ವಾಟ್ ಈಸ್ ದೇರ್ ಇನ್ ದಾಟ್, ಅದ್ರಲ್ಲಿ ಏನಿದೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಸೊ ನಮ್ಮ ಒಂದು ಪ್ರಿಯಾಂಬಲ್ ವಿಶಿಷ್ಟವಾದಂತಹ ರೀತಿಯಲ್ಲಿದೆ ಅಂತ ಹೇಳಿ ನಾವು ನೋಡ್ತೇವೆ. ಅದೇನಪ್ಪಾ ಅಂತಂದ್ರೆ, ದ ವರ್ಡ್ಸ್ ವಿಚ್ ಸ್ಟಾರ್ಟ್ಸ್ ಲೈಕ್ ವೆರಿ ಡಿಫರೆಂಟ್ಲಿ, ದಟ್ ಈಸ್ ವಿ ದ ಪೀಪಲ್ ಆಫ್ ಇಂಡಿಯಾ. ಭಾರತದ ಪ್ರಜೆಗಳಾದ ನಾವು ಅನ್ನೋ ಪದಗಳಿಂದ ಪ್ರಾರಂಭ ಆಗುತ್ತೆ. ಭಾರತದ ಪ್ರಜೆಗಳಾದ ನಾವು ಅಂದಾಗ ಏನನ್ಸುತ್ತೆ, ನಾವೆಲ್ಲರೂ ಇದರಲ್ಲಿ ಸೇರ್ಕೊಂಡಿದ್ದೇವೆ. ನಾವು ಭಾರತದ ಪ್ರಜೆಗಳಾದ ನಾವು ಹೇಳುವಾಗ ನಾವೆಲ್ಲರೂ ಇದರಲ್ಲಿ ಸೇರ್ಕೊಂಡಿದ್ದೇವೆ ಅನ್ನೋ ಮನೋಭಾವ ನಮ್ಮಲ್ಲಿ ಮೂಡುತ್ತೆ. ಸೊ ಇದು ನಮ್ಮ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಏನಿದೆ, ಆ ಕಾನ್ಸ್ಟಿಟ್ಯೂಷನ್ ನ ಪ್ರಿಯಾಂಬಲ್. ಸೊ ಪ್ರಿಯಾಂಬಲ್ ಆಫ್ ದ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಈ ರೀತಿಯಾಗಿ ನಾವು ನೋಡ್ತೇವೆ. So we the people of India having solemnly, ಇದು ಹೇಳುವಾಗ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ. ನೋಡಿ, ಅಲ್ಲಿ ಒಂದೊಂದು ಪದ ಇಲ್ಲಿ ಬಳಕೆ ಏನಾಗಿದೆ, ಆ ಪದದ ಬಳಕೆ ಬಹಳ ಅರ್ಥಪೂರ್ಣವಾಗಿದೆ. ಅದು ಏನು ಅನ್ನೋದನ್ನ 1 by 1 ನಾವು ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಈ ಪ್ರಿಯಾಂಬಲ್ ನ ಒಂದು ಚೌಕಟ್ಟು ಏನಿದೆ, ಆ ಚೌಕಟ್ಟನ್ನ ಫಸ್ಟ್ ನಾವು ನೋಡಿದಾಗ, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ solemnly resolved to constitute India into a sovereign, socialist, secular,
democratic republic and to secure to all its citizens. ಇಲ್ಲಿ ನೆಕ್ಸ್ಟ್ ಪದದಲ್ಲಿ ನಾವು ನೋಡ್ತಾ ಇದ್ದೇವೆ ಜಸ್ಟಿಸ್, ಸೋಷಿಯಲ್, ಎಕನಾಮಿಕ್ ಅಂಡ್ ಪೊಲಿಟಿಕಲ್. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಲಿಬರ್ಟಿ, ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಅಂಡ್ ವರ್ಷಿಪ್. ಈಕ್ವಾಲಿಟಿ, ಈಕ್ವಾಲಿಟಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಆಫ್ ಸ್ಟೇಟಸ್ ಅಂಡ್ ಆಫ್ ಆಪರ್ಚುನಿಟಿ. And promote among them all fraternity, assuring the dignity of the individual, the unity and integrity of the nation. See, ಈ ತರ ಪ್ರಮುಖವಾದಂತ ಅಂಶಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಈ ಪ್ರಿಯಾಂಬಲ್ನ ಒಂದು ಪ್ರಿನ್ಸಿಪಲ್ಸ್ ಅಲ್ಲಿ ನಾವು ನೋಡಿದಾಗ ಸಂವಿಧಾನದ ಮುನ್ನುಡಿ ಅತ್ಯಂತ ವಿಶೇಷವಾಗಿ ನಮ್ಗೆ ಕಂಡು ಬರ್ತಾ ಇದೆ. ಎಷ್ಟು ಉತ್ತಮವಾದಂತಹ ಪದಗಳನ್ನ ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಗಣರಾಜ್ಯ, ಸಮಾನತೆ, ನ್ಯಾಯ, ಸ್ವಾತಂತ್ರ್ಯ, ಐಕ್ಯತೆ, ಸಮಗ್ರತೆ, ಈ ಎಲ್ಲ ಅಂಶಗಳನ್ನ ನಾವಿಲ್ಲಿ ಈ ಪದಗಳಲ್ಲಿ ಭ್ರಾತೃತ್ವ ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಈ ಒಂದು ಕೊನೆಯ ಇದರಲ್ಲಿ ನಾವು ನೋಡಿದಾಗ ಈ ದಿನ, ಅದರಲ್ಲೂ 1949 26 ನವೆಂಬರ್ ಅಲ್ಲಿ ಆ ಪದಗಳು ಬಳಕೆ ಆಗಿರೋದನ್ನ ನೋಡ್ತೇವೆ. ನಮ್ಮ ಸಂವಿಧಾನವನ್ನ ಅಂಗೀಕರಿಸಿ ನಮಗೆ ನಾವೇ ಸಮರ್ಪಿಸಿಕೊಂಡಿದ್ದೇವೆ, ಅರ್ಪಿಸಿಕೊಂಡಿದ್ದೇವೆ ಅಂತ ಹೇಳಿ. ಎನಾಕ್ಟ್ ಅಂಡ್ ಗಿವ್ ಟು ಅವರ್ಸೆಲ್ಸ್ ದಿಸ್ ಕಾನ್ಸ್ಟಿಟ್ಯೂಷನ್, ನಮ್ಗೆ ನಾವೇ ಇದನ್ನ ಅರ್ಪಿಸಿಕೊಂಡಿದ್ದೇವೆ ಅಂತ ಹೇಳಿ. ಸೊ ಈ ಇದನ್ನ ನಾವು 1 by 1 ಎಕ್ಸಾಮಿನೇಷನ್ ಪಾಯಿಂಟ್ ಇಂದ ಇರ್ಬೋದು, ಅದರ ಅರ್ಥವನ್ನ ತಿಳ್ಕೊಳ್ಳೋದು ಅತ್ಯಂತ ಅವಶ್ಯಕ ಆಗಿದೆ. ಇದರ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ನಾವು ನೋಡಿದಾಗ, the preamble is based on the objective resolution moved by Pandit Jawaharlal Nehru on 13th December 1946, passed on 22nd January 1947. ಪಂಡಿತ್ ಜವಾಹರ್ಲಾಲ್ ನೆಹರು ರವರು ಧ್ಯೇಯಗಳ ನಿರ್ಣಯವನ್ನ 13ನೇ ಡಿಸೆಂಬರ್ 1946ರಲ್ಲಿ ಮಂಡಿಸ್ತಾರೆ. ಅದು 22ನೇ ಜನವರಿ 1947ರಲ್ಲಿ ಅಂಗೀಕಾರ ಆಗುತ್ತೆ ರಚನಾ ಸಭೆಯಿಂದ. ಅದೇ ಇದು ಸಂವಿಧಾನದ ಪೂರ್ವ ಪೀಠಿಕೆಯಾಗಿ ಮಾರ್ಪಾಟಾಗಿರೋದನ್ನು ನಾವು ಕಾಣ್ತೇವೆ. ಭಾರತದ ಸಂವಿಧಾನದ ಶಿಲ್ಪಿ ಅಂತ ನಾವೇನ್ ಕರೆಯಲ್ಪಟ್ಟಿರುವಂತಹ ವ್ಯಕ್ತಿ, ಮಹಾನ್ ವ್ಯಕ್ತಿ, ಅಕಾರ್ಡಿಂಗ್ ಟು ದ ಚೇರ್ಮನ್ ಆಫ್ ದ ಡ್ರಾಫ್ಟ್ ಕಮಿಟಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, Dr. B.R. Ambedkar, chief architect of Indian Constitution. According to him, preamble, it was a way of life which recognizes liberty, equality, fraternity as the principles of life and which cannot be diverse from each other. ಒಂದಕ್ಕೊಂದು ಅದು ಬೇರ್ಪಡಿಸಲಾಗದೇ ಇರುವಂತಹ ಅಂಶಗಳು. ಪ್ರಿಯಾಂಬಲ್ ಅಲ್ಲಿ ಇರ್ತಕ್ಕಂಥ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ನ್ಯಾಯ, ಈ ಅಂಶಗಳೆಲ್ಲ ಏನಿವೆ, ಇದು ಒಂದಕ್ಕೊಂದು ಸೆಪರೇಟ್ ಮಾಡಕ್ ಆಗದೆ ಇರುವಂತಹ ಅಂಶಗಳು. ಸೊ ಇಟ್ ಹ್ಯಾಸ್ ಬಿಕಮ್ ನ್ಯಾಚುರಲ್ ಕಾಸ್ ಆಫ್ ಥಿಂಗ್ಸ್. ಎಲ್ಲ ಒಂದು ರೀತಿಯಾಗಿ ವ್ಯಾಖ್ಯಾನಗಳನ್ನ ನಾವು ನೋಡಿದಾಗ, ಪ್ರಿಯಾಂಬಲ್ ಬಗ್ಗೆ ಹೇಳಿರುವಂತಹ ವ್ಯಾಖ್ಯಾನವನ್ನ ನೋಡಿದಾಗ, ಅಂಬೇಡ್ಕರ್ ಅವರು ಹೇಳಿರುವಂತಹ ಈ ಮುನ್ನುಡಿ ಇದು ನಿಜಕ್ಕೂ ಒಂದು ಜೀವನದ ವಿಧಾನ ಆಗಿದೆ. ಪ್ರಸ್ತಾವನೆ ಅನ್ನೋದು ಜೀವನದ ಒಂದು ವಿಧಾನ ಆಗಿದೆ. ಅದರಲ್ಲೂ ಈ ಒಂದು ಸಮಾನತೆ, ಸ್ವಾತಂತ್ರ್ಯ ಪದಗಳೆಲ್ಲ ಏನಿದೆ, ಈ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಇದು ಒಂದಕ್ಕೊಂದು ಬೇರ್ಪಡಿಸಲಾಗದೇ ಇರುವಂತಹ ಒಂದು ಜೀವನದ ತತ್ವಗಳಾಗಿ ಗುರುತಿಸುತ್ತವೆ ಅನ್ನೋದು ಅಂಬೇಡ್ಕರ್ ಅವರ ವ್ಯಾಖ್ಯಾನ ಆಗಿದೆ. ಸೊ ಒಂದಕ್ಕೊಂದು ಪರಸ್ಪರ ಪ್ರತ್ಯೇಕ ಆಗೋದಕ್ಕೆ, ಸ್ವತಂತ್ರದಿಂದ ಸ್ವತಂತ್ರ ಇಲ್ಲದೆ ಸಮಾನತೆ ಇಲ್ಲ, ಸಮಾನತೆ ಇಲ್ಲದೆ ಸ್ವಾತಂತ್ರ್ಯ ಇಲ್ಲ, ಹೀಗೆ ಒಂದಕ್ಕೊಂದು ಪೂರಕವಾಗಿದೆ. ಹಾಗಾಗಿ ಇದು ಪರಸ್ಪರ ಒಂದಕ್ಕೊಂದು ಪೂರಕವಾಗಿ ಜೀವನದ ತತ್ವವಾಗಿ ಮಾರ್ಪಟ್ಟಿದೆ ಅನ್ನೋದು ಅಂಬೇಡ್ಕರ್ ಅವರ ಅನಿಸಿಕೆ. ಅದೇ ರೀತಿ ಭಾರ್ಗವ್ ದಾಸ್ ಅವರು ಹೇಳಿರೋದು, ಇದು ಅತ್ಯಂತ ಅಮೂಲ್ಯವಾದ ಭಾಗ, ಸಂವಿಧಾನದ ಒಂದು ಅತ್ಯಂತ ಅಮೂಲ್ಯವಾದ ಭಾಗ ಇದು. ಇವರು ಹೇಳಿದ ದ ಪ್ರಿಯಾಂಬಲ್ ಇಸ್ ದ ಮೋಸ್ಟ್ ಪ್ರೆಷಿಯಸ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಮೋಸ್ಟ್ ಪ್ರೆಷಿಯಸ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಅತ್ಯಂತ ಅಮೂಲ್ಯವಾದ ಭಾಗ. ಕಾರಣ ಇದರಲ್ಲಿರುವಂತಹ ಅಂಶಗಳು ಆಗಿದೆ.
ನಾನು ಆಗ್ಲೇ ಹೇಳಿದಾಗೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸಮಾಜವಾದಿ, ಈ ಅನೇಕ ಅಂಶಗಳನ್ನ ನಾವಿಲ್ಲಿ ಕಾಣ್ತಾ ಹೋಗ್ತೇವೆ. ಓಕೆ, ಈಗ ಪ್ರಿಯಾಂಬಲ್ ನ ಒಂದು ಪ್ರಿನ್ಸಿಪಲ್ಸ್ ಏನು ಅಂತ ನೋಡಿದಾಗ, ದ ವರ್ಡ್ಸ್ ವಿ ದ ಪೀಪಲ್ ಆಫ್ ಇಂಡಿಯಾ, ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತದ ಪ್ರಜೆಗಳಾದ ನಾವು, ಇದೇನ್ ತೋರಿಸುತ್ತೆ? ಇಂಡಿಕೇಟ್ಸ್ ದಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ಫ್ರೇಮ್ಡ್ ಇನ್ ದ ನೇಮ್ ಆಫ್ ದ ಪೀಪಲ್ ಆಫ್ ಇಂಡಿಯಾ. ಪ್ರಜೆಗಳ ಹೆಸರಿನಲ್ಲಿ ಇದು ರಚಿತಗೊಂಡಿದೆ. ಇದು ಮೊದಲನೇ ಒಂದು ತತ್ವವನ್ನು ನಾವು ನೋಡುವಂಥದ್ದು. ಸೊ ಇಲ್ಲಿ ಸೋರ್ಸ್ ಆಫ್ ಅಥಾರಿಟಿ, ಪ್ರಿಯಾಂಬಲ್ ನ ಸೋರ್ಸ್ ಆಫ್ ಅಥಾರಿಟಿ ಏನು? ಎರಡನೇದು ಟೈಪ್ ಆಫ್ ಗವರ್ನಮೆಂಟ್, ಯಾವ ಒಂದು ಆಧಾರ. ಎರಡನೇದು ಸರ್ಕಾರ, ಯಾವ ಬಗೆಯ ಸರ್ಕಾರ. ಆಬ್ಜೆಕ್ಟಿವ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಮೂಲ ಉದ್ದೇಶ ಏನು. ಅಂಡ್ ಅಡಾಪ್ಷನ್ ಅಂಡ್ ಎನ್ಫೋರ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಯಾವ ದಿನ ಅದನ್ನ ಅಂಗೀಕರಿಸಿ ಸಂವಿಧಾನವನ್ನ ಅಂಗೀಕರಿಸಲಾಯಿತು. ಇದಿಷ್ಟನ್ನು ನಾವು ಪ್ರಿನ್ಸಿಪಲ್ಸ್ ಆಫ್ ಪ್ರಿಯಾಂಬಲ್ ಅಂತ ಹೇಳಿ ಕರಿತೇವೆ. ಒನ್ಸ್ ಅಗೇನ್, ಅಧಿಕಾರದ ಮೂಲ, ಎರಡನೇದು ಸರ್ಕಾರದ ಪದ್ಧತಿ, ಸಂವಿಧಾನದ ಉದ್ದೇಶಗಳು, ನಾಲ್ಕನೇದು ಸಂವಿಧಾನದ ಅಳವಡಿಕೆ ಮತ್ತು ಜಾರಿ ಯಾವಾಗಾಯಿತು ಅದು. ಇದಿಷ್ಟನ್ನು ನಾವು ಇದರಲ್ಲಿ ಕಾಣ್ತೇವೆ, ಈ ಒಂದು ಸಂವಿಧಾನದ ಮೂಲ ಒಂದು ಪ್ರಸ್ತಾವನೆಯ ತತ್ವಗಳಲ್ಲಿ. ಫಸ್ಟ್ ಪಾಯಿಂಟ್, ದ ಸೋರ್ಸ್ ಆಫ್ ಅಥಾರಿಟಿ. ಈ ಪ್ರಿಯಾಂಬಲ್ ನ ಒಂದು ಸೋರ್ಸ್ ಏನು? ಸಿ, ದ ಸೋರ್ಸ್ ಆಫ್ ಅಥಾರಿಟಿ ಲೈಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಪೀಪಲ್. ಜನರ ಕೈಯಲ್ಲಿದೆ. ಇದರ ಮೂಲ ಸಂವಿಧಾನ ಯಾರ ಕೈಯಲ್ಲಿದೆ? ಜನರ ಕೈಯಲ್ಲಿದೆ. ಅಧಿಕಾರ ಯಾರ ಕೈಯಲ್ಲಿದೆ? ಅಧಿಕಾರ ಯಾರ ಕೈಯಲ್ಲಿದೆ? ಜನರ ಕೈಯಲ್ಲಿದೆ. So it is indicated by the preamble that the source of the authority of the Constitution of India lies with the people. So ಸಂವಿಧಾನದ ಒಂದು ಮೂಲ ಅಧಿಕಾರ ಯಾರ ಕೈಯಲ್ಲಿದೆ ಅನ್ನೋದನ್ನ ಸೂಚಿಸುತ್ತೆ ಪ್ರಿಯಾಂಬಲ್ ಅಲ್ಲಿ. ಅಂದ್ರೆ ಅದು ಜನರ ಕೈಯಲ್ಲಿದೆ, ಪ್ರಜೆಗಳ ಕೈಯಲ್ಲಿದೆ. ಸೊ ಇಲ್ಲಿ ನೆಕ್ಸ್ಟ್ ಎರಡನೇ ಒಂದು ಅಂಶ, ಟೈಪ್ ಆಫ್ ಗವರ್ಮೆಂಟ್ಸ್ ಆರ್ ಟು ಬಿ ಎಸ್ಟಾಬ್ಲಿಷ್ಡ್. ಯಾವ ಬಗೆಯ ಸರ್ಕಾರ ಇಲ್ಲಿ ಅಸ್ತಿತ್ವಕ್ಕೆ ಬರೋದು ನಾವು ನೋಡಿದಾಗ, ನಾವು ಎರಡನೇ ಒಂದು ಬಿಗಿನಿಂಗ್ ಅಲ್ಲಿ ಹೇಳುವಾಗ ಎರಡನೇ ಮೂರನೇ ಸಾಲಿನಲ್ಲಿ ನಾವು ನೋಡಿದ್ವಿ. ಅದೇನಪ್ಪಾ ಅಂತಂದ್ರೆ, ಅಲ್ಲಿರುವಂತದ್ರಲ್ಲಿ ಪ್ರಿಯಾಂಬಲ್ ಡಿಕ್ಲೇರ್ಸ್ ಇಂಡಿಯಾ ಟು ಬಿ ಸಾವರಿನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮಾಕ್ರೆಟಿಕ್ ರಿಪಬ್ಲಿಕ್. In these socialist, secular and integrity words were added to the preamble through 42nd amendment to the Constitution in 1976. ಮೂಲ ಇರಲಿಲ್ಲ ಇದು, ಆಮೇಲೆ ಅದು 1976 ಅಲ್ಲಿ 42nd ಅಮೆಂಡ್ಮೆಂಟ್ ಮೂಲಕ ಭಾರತದ ಸಂವಿಧಾನಕ್ಕೆ ಸೇರಿಸಲಾಗಿದೆ. ಈಗ ಅದ್ರ ಬಗ್ಗೆ ನಾವು ನಂತರ ಚರ್ಚೆ ಮಾಡೋಣ. ಬಟ್ ಇಲ್ಲಿ ಏನು ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಎಂಥ ಒಂದು ಸರ್ಕಾರ ಪದ್ಧತಿ ಇರಬೇಕು ಅನ್ನೋದು ಗೊತ್ತಾಗತ್ತೆ ನಮ್ಗೆ. ಏನದು ಎಂತಹ ಸರ್ಕಾರ ಪದ್ಧತಿ ಇದೆ ಅಂತ ಹೇಳಿದಾಗ, ಇದು ಒಂದು ಸಾರ್ವಭೌಮ, ಜಾತ್ಯತೀತ, ಸಮಾಜವಾದಿ, ಪ್ರಜಾಸತ್ತಾತ್ಮಕ ಗಣರಾಜ್ಯ. ಅಂದರೆ ಸಾವರಿನ್, ಸಾರ್ವಭೌಮ ಅನ್ನೋ ಪದದ ಅರ್ಥ ಏನು? ಸಿ, ದ ವರ್ಡ್ ಸಾವರಿನ್ ಮೀನ್ಸ್ ಸುಪ್ರೀಂ ಅಥಾರಿಟಿ, absolute independence, free from external control. ಸಾರ್ವಭೌಮ ಅಥವಾ ನಾವು ಪರಮಾಧಿಕಾರ ಅಂತ ಏನ್ ಕರಿತೇವೆ, ಇದ್ರ ಅರ್ಥ ಭಾರತ ಯಾವುದೇ ಇತರ ರಾಷ್ಟ್ರದ ಅಧೀನಕ್ಕೆ ಒಳಪಟ್ಟಿಲ್ಲ, ಸ್ವತಂತ್ರವಾಗಿದೆ, ಸ್ವತಂತ್ರ ರಾಷ್ಟ್ರ. ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್, ಇಟ್ ಎಂಜಾಯ್ಸ್ ಬೋತ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಸಾವರ್ನಿಟಿ. ಸೊ ಇಂಡಿಯಾ ಕ್ಯಾನ್ ಮೇಕ್ ಇಟ್ಸ್ ಓನ್ ಫಾರಿನ್ ಪಾಲಿಸಿ. ತನ್ನದೇ ಆದಂತಹ ವಿದೇಶಾಂಗ ನೀತಿಯನ್ನ ಇದು ಸ್ಥಾಪನೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಸೊ ಅಷ್ಟೇ ಅಲ್ಲ, ದೇಶದ ಒಳಗೆ ಕೂಡ ಇದು ಸಂಪೂರ್ಣವಾದಂತಹ ಸುಪ್ರೀಂ, ದ ಸ್ಟೇಟ್ ಈಸ್ ಸುಪ್ರೀಂ. ಎಕ್ಸ್ಟರ್ನಲ್ ಸಾವರ್ನಿಟಿ ರೆಫರ್ಸ್ ಟು ದ ಫ್ರೀಡಮ್ ಆಫ್ ಇಂಡಿಯಾ ಫ್ರಮ್ ಎನಿ ಎಕ್ಸ್ಟರ್ನಲ್ ಕಂಟ್ರೋಲ್, ಅಂಡ್ ಇಂಡಿಯಾ ಇಸ್ ಫ್ರೀ ಟು ಮೇಕ್ ಎನಿ ಫಾರಿನ್ ಪಾಲಿಸಿ. ಅಂಡ್ ಆಲ್ಸೋ ಇಲ್ಲಿ ಒಂದು ತನ್ನದೇ ಆದಂತಹ ಸ್ವತಂತ್ರ ವಿದೇಶಾಂಗ ನೀತಿಯನ್ನ ಹೊಂದೋದಕ್ಕೆ ಅವಕಾಶ ಇದೆ. ಸಂವಿಧಾನ ಹೇಳುವ ಪ್ರಕಾರ ನಮ್ಮ ಭಾರತದ ಸರ್ಕಾರ ಭಾರತ ಸ್ವತಂತ್ರ ರಾಷ್ಟ್ರ ಆಗಿರೋದ್ರಿಂದ
ಯಾವುದೇ ಇತರ ರಾಷ್ಟ್ರದ ಅಧೀನಕ್ಕೆ ಇದು ಒಳಪಟ್ಟಿಲ್ಲ. ಹಾಗಾಗಿ ಇದು ಸುಪ್ರೀಂ ಒಂದು ಸ್ವತಂತ್ರವಾದಂತಹ ದೇಶ ಆಗಿದೆ. ಮತ್ತೆ ಇನ್ನೂ ಒಂದು ನಾವೇನಂದ್ರೆ ಇಂಟರ್ನಲ್ ಸಾವರ್ನಿಟಿ ಹೇಳುವಾಗ refers to that every individual and association must subordinate to the authority of the state. Authority of the state ಅಂದಾಗ ಇಲ್ಲಿ ನಾವು ರಾಷ್ಟ್ರದ ಪರಿಕಲ್ಪನೆಯಲ್ಲಿ ಬರುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ, ಎಲ್ಲ ಅಸೋಸಿಯೇಷನ್ಸ್ ಸಂಘ ಸಂಸ್ಥೆಗಳು ಕೂಡ ಇದು ರಾಜ್ಯಕ್ಕೆ ಅಧೀನ. ಸೊ ಇಂಟರ್ನಲಿ ಅಂಡ್ ಎಕ್ಸ್ಟರ್ನಲಿ ಇಂಡಿಯಾ ಎಂಜಾಯ್ಸ್ ಸುಪ್ರೀಂ ಅಥಾರಿಟಿ, ಸುಪ್ರೀಂ ಪವರ್ಸ್. ಇದು ಎರಡನೇ ಒಂದು ಅಂಶ ನಾವು ತಿಳ್ಕೊಂಡ್ವಿ. ಇನ್ನು ಸೋಷಿಯಲಿಸ್ಟ್ ಬಂದಾಗ ಇದು ಸಮಾಜವಾದಿ ಅಂತ ಕರಿತೇವೆ ನಾವು ಕನ್ನಡದಲ್ಲಿ. ದ ವರ್ಡ್ ಸೋಷಿಯಲಿಸ್ಟ್ which means works for the welfare of the people. For example, decentralization of power, for example, equal wages to the equal work. Idu, for example, 5-year plan. ಸಮಾಜವಾದಿ ಎಲ್ಲರ ಯೋಗಕ್ಷೇಮಕ್ಕಾಗಿ ಕಾರ್ಯವನ್ನ ನಿರ್ವಹಿಸುವಂತ ಉದ್ದೇಶ ಇರುವಂತದ್ದು. ಇದಕ್ಕೆ ನಾವು ಉದಾಹರಣೆಯಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಇರ್ಬೋದು, ಪಂಚವಾರ್ಷಿಕ ಯೋಜನೆ ಇರ್ಬೋದು, ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಮತ್ತೆ ನಮ್ಮ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ we have so many provisions regarding this socialistic pattern, socialistic views ನಾವು ಅದನ್ನಲ್ಲಿ ನಾವು ಕಾಣಬಹುದು. Next we'll go to secular. ಜಾತ್ಯತೀತ, ಇದು ಈ ಪದ ಕೂಡ it was inserted to the constitution in 1976 through 42nd amendment to the constitution. So okay, ಇದರ ಅರ್ಥ ಏನು, ಸೆಕ್ಯುಲರ್ ಪದದ ಅರ್ಥ ಏನು ನಾವು ನೋಡುವಾಗ, all the religions in India get equal respect. ಎಲ್ಲಾ ಭಾರತದ ಎಲ್ಲಾ ಧರ್ಮಗಳ ಕೂಡ ಸಮಾನವಾದಂಥ ಒಂದು ಪ್ರಾಶಸ್ತ್ಯ ಹೊಂದಿವೆ. ಸೊ there is no national religion in India. ಭಾರತದಲ್ಲಿ ಯಾವುದೇ ಧರ್ಮ ರಾಷ್ಟ್ರ ಧರ್ಮ ಎಂದು ಘೋಷಿಸಿಲ್ಲ, ಇಲ್ಲ ಆ ರೀತಿ. ಪೀಪಲ್ ಎಂಜಾಯ್ಸ್ ಫ್ರೀಡಮ್ ಆಫ್ ರೈಟ್ ಟು ರಿಲಿಜಿಯನ್. ಜನರು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನ ಹೊಂದಿದ್ದಾರೆ, ಅದನ್ನ ಅವರು ಚಲಾಯಿಸಬಹುದು. ಜಾತ್ಯತೀತ ನಂತರ ನೋಡುವಂಥದ್ದು ಡೆಮಾಕ್ರೆಟಿಕ್, ಪ್ರಜಾಸತ್ತಾತ್ಮಕ. ಏನದು ಪ್ರಜಾಸತ್ತಾತ್ಮಕ? ಸಿ, ಅಬ್ರಹಾಂ ಲಿಂಕನ್ ಒಂದು ಸ್ಟೇಟ್ಮೆಂಟ್ ಎಲ್ರಿಗೂ ನಮ್ಗೆ ಗೊತ್ತಿರುವಂಥದ್ದೇ. ಇಟ್ ಡಸ್ ನಾಟ್ ಮಿಯರ್ಲಿ ರೆಪ್ರೆಸೆಂಟ್ ದ ಟೈಪ್ ಆಫ್ ಗವರ್ನಮೆಂಟ್. ಡೆಮಾಕ್ರೆಟಿಕ್ ಮೀನ್ಸ್ ಸುಪ್ರೀಂ ಪವರ್ಸ್ ವೆಸ್ಟೆಡ್ ಇನ್ ದ ಹ್ಯಾಂಡ್ಸ್ ಆಫ್ ದ ಪೀಪಲ್. ನಿಜವಾದ ಅಧಿಕಾರ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಕೈಯಲ್ಲಿರುತ್ತೆ. ಅಂಡ್ ಎಕ್ಸಸೈಸ್ ಬೈ ದ ಪೀಪಲ್ ಥ್ರೂ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್. ನಿಜವಾದ ಅಧಿಕಾರ ಜನರು ಹೇಗೆ ಚಲಾವಣೆ ಮಾಡ್ತಾರೆ? ತಮ್ಮ ಪ್ರತಿನಿಧಿಗಳ ಮೂಲಕ, ತಾವು ಆಯ್ಕೆ ಮಾಡಿದ ಪ್ರತಿನಿಧಿಗಳ ಮೂಲಕ ತಮ್ಮ ಆ ಅಧಿಕಾರವನ್ನ ಚಲಾವಣೆ ಮಾಡ್ತಾರೆ. ಸೊ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತಹ ಸರ್ಕಾರ ಈ ಒಂದು ಪ್ರಜಾಪ್ರಭುತ್ವ ಸರ್ಕಾರ ಭಾರತದ ಸರ್ಕಾರ ಪದ್ಧತಿ ಆಗಿದೆ. ನೆಕ್ಸ್ಟ್ ಪಾಯಿಂಟ್, ರಿಪಬ್ಲಿಕ್. India is considered as republic country. But Britain is not a republic country. France is a republic country. USA is a republic country. Why it is considered republic country? Because, India is a republic country, which means head of the state is elected by the people directly or indirectly. ಭಾರತ ಒಂದು ಗಣರಾಜ್ಯ, ಬ್ರಿಟನ್ ಗಣರಾಜ್ಯ ಅಲ್ಲ. ಅದು ವಂಶಪಾರಂಪರ್ಯವಾಗಿ ರಾಜಮನೆತನದ ಮುಖ್ಯಸ್ಥರು ಅಲ್ಲಿ ಬರುವಂಥದ್ದು ನಾವು ನೋಡ್ತೇವೆ, ಎಲಿಜಬೆತ್ ರಾಣಿ ಟು. ಬಟ್ ಭಾರತ ಗಣರಾಜ್ಯ ಅಂತ ಅನ್ನಿಸ್ಕೊಡೋದಕ್ಕೆ ಕಾರಣ, ರಾಷ್ಟ್ರದ ಮುಖ್ಯಸ್ಥರು ಚುನಾಯಿತ ಪ್ರತಿನಿಧಿ, ಪ್ರಜೆಗಳಿಂದ ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಆಯ್ಕೆಯಾಗಿರುವಂತ ಪ್ರತಿನಿಧಿ. ಅಲ್ಲಿಗೆ ಚುನಾಯಿತ ಪ್ರತಿನಿಧಿ ರಾಷ್ಟ್ರದ ಮುಖ್ಯಸ್ಥರಾಗಿರೋದ್ರಿಂದ ಭಾರತ ಒಂದು ಗಣರಾಜ್ಯ. ನೆಕ್ಸ್ಟ್ ಪದಕ್ಕೆ ಹೋಗೋಣ. ನೆಕ್ಸ್ಟ್ ನಾವು ಮೂರನೇ ಒಂದು ಅಂಶ, ಫಸ್ಟ್ ಸೋರ್ಸ್ ಆಫ್ ಅಥಾರಿಟಿ ನೋಡಿದ್ವಿ, ಪ್ರಿನ್ಸಿಪಲ್ಸ್ ಆಫ್ ಪ್ರಿಯಾಂಬಲ್ ಅಲ್ಲಿ. ಸೆಕೆಂಡ್ ಪಾಯಿಂಟ್ ನೋಡಿದ್ವಿ, ಗವರ್ನಮೆಂಟ್ ನ ಒಂದು ರೂಪ. ಮೂರನೇ ಪಾಯಿಂಟ್ ನಾವು ಹೋಗ್ತಾ ಇದ್ದೇವೆ, ಆಬ್ಜೆಕ್ಟಿವ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್.
ಸಂವಿಧಾನದ ಉದ್ದೇಶಗಳು ಏನು, ಧ್ಯೇಯ ಏನು? ಸಿ, the preamble of India explains the objectives of the constitution, aims and objectives of the constitution. It is the mirror of the constitution. So ಇಲ್ಲಿ ಯಾವುದದು objectives ಅಂದ್ರೆ they are justice, ಇಲ್ಲೇ ನಮ್ಗೆ ನಾವು ನೋಡ್ತೇವೆ justice, liberty, equality, fraternity, unity and integrity. These are all the aims and objectives of the constitution. ಇಲ್ಲಿರುವಂತಹ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಐಕ್ಯತೆ, ಸಮಗ್ರತೆ, ಇದೆಲ್ಲ ಏನಿದೆ ಇದು ಇದರ ಒಂದು ಧ್ಯೇಯೋದ್ದೇಶಗಳಾಗಿದೆ ಸಂವಿಧಾನದ್ದು. ಹಾಗಾದ್ರೆ ಜಸ್ಟಿಸ್ ಯಾರ್ಯಾರಿಗೆ? ಸೋಷಿಯಲ್, ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಅಂತ ಹೇಳಿದೆ. ಸಿ, ಈ ಸೋಷಿಯಲ್, ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಜಸ್ಟಿಸ್ through various provisions to fundamental rights. ಈಗ ನಿಮಗೆ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ನಲ್ಲಿ we have any number of opportunities. ಜಸ್ಟಿಸ್ಗೆ ಅವಕಾಶ ಕಲ್ಪಿಸಲಾಗಿದೆ. ಲಿಬರ್ಟಿ ಎರಡನೇದು ನಾವು ಇಲ್ಲಿ ನೋಡುವಂಥದ್ದು ಸ್ವಾತಂತ್ರ್ಯ. ಯಾವ್ಯಾವುದ್ರಲ್ಲಿ? ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಅಂಡ್ ವರ್ಷಿಪ್. ನ್ಯಾಯ, ಆರ್ಥಿಕ, ನಮ್ಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ವಿಷಯಗಳಲ್ಲಿ ನಮ್ಗೆ ನ್ಯಾಯಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಅಷ್ಟೇ ಅಲ್ಲ, ಸ್ವಾತಂತ್ರ್ಯದ ಪ್ರಾವಿಷನ್ ಇದೆ. ಯಾವ್ಯಾವುದ್ರಲ್ಲಿ? ಚಿಂತನೆಯಲ್ಲಿ, ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವುದರಲ್ಲಿ, ನಮ್ಮ ನಂಬಿಕೆಯಲ್ಲಿ, ಮತ್ತೆ ನಮ್ಗೆ ಉಪಾಸನ, ನಮ್ಗೆ ಬೇಕಾಗಿರುವಂತಹ ಒಂದು ಏನು ಧರ್ಮವನ್ನ ಆಚರಣೆ ಮಾಡೋದಿರ್ಬೋದು, ಈ ರೀತಿಯಾಗಿ ನಮ್ಗೆ ಸ್ವಾತಂತ್ರ್ಯ ಇದೆ. ಈಕ್ವಾಲಿಟಿಗೆ ಬಂದಾಗ ನೆಕ್ಸ್ಟ್ ಪಾಯಿಂಟ್, ಯಾವ್ಯಾವ್ದ್ರಲ್ಲಿ ನಾವು ಸಮಾನತೆಯನ್ನ ಕಾಣ್ಬೋದು? ಈಕ್ವಾಲಿಟಿ ಆಫ್ ಸ್ಟೇಟಸ್, ಈಕ್ವಾಲಿಟಿ ಆಫ್ ಸ್ಟೇಟಸ್ ಅಂಡ್ ಆಪರ್ಚುನಿಟಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟೀಸ್ ರೈಟ್ ಟು ಈಕ್ವಾಲಿಟಿ. ಆಲ್ ಆರ್ ಈಕ್ವಲ್ ಇನ್ ಫ್ರಂಟ್ ಆಫ್ ದಿ ಲಾ. ಸಮಾನತೆ, ಈ ಸಮಾನತೆ ಎಲ್ಲಿ ನಾವು ಸಮಾನತೆಯನ್ನು ಕಾಣ್ತೇವೆ? ಅಂತಸ್ತು ಮತ್ತು ಅವಕಾಶಗಳಲ್ಲಿ. ಅಂತಸ್ತು ಮತ್ತು ಅವಕಾಶಗಳಲ್ಲಿ ಹೇಳುವಾಗ ನಮ್ಗೆ ಈ ಒಂದು ಭಾರತದ ಸಂವಿಧಾನ ನಮ್ಗೆ ಅದಕ್ಕೆ ಒಂದು ಪ್ರೊಟೆಕ್ಷನ್ ಅನ್ನ ಕೊಟ್ಟಿದೆ. ಯಾವ ರೀತಿಯಾಗಿ? ಆಲ್ ಆರ್ ಈಕ್ವಲ್ ಇನ್ ಫ್ರಂಟ್ ಆಫ್ ದಿ ಲಾ. ಸಮಾನತೆ, ಕಾನೂನಿನ ಇದರಲ್ಲಿ ಎಲ್ಲರೂ ಕೂಡ ಸಮಾನರು. ಅವರು ಎಷ್ಟೇ ದೊಡ್ಡವರಾಗಿರ್ಲಿ, ಚಿಕ್ಕವರಿರ್ಲಿ, ಎಷ್ಟೇ ಉನ್ನತ ಹುದ್ದೆಯಲ್ಲಿರ್ಲಿ, ಸಾಮಾನ್ಯ ವ್ಯಕ್ತಿ ಆಗಿರ್ಲಿ, ಎಲ್ಲರೂ ಕೂಡ ಕಾನೂನು ಮುಂದೆ ಸಮಾನರು. ತಪ್ಪು ಮಾಡಿದ ಎಲ್ರಿಗೂ ಒಂದೇ ರೀತಿಯಾದಂತಹ ಶಿಕ್ಷೆ ಇದೆ. ನೆಕ್ಸ್ಟ್ ಪಾಯಿಂಟ್, ಫ್ರೆಟರ್ನಿಟಿ. Fraternity means nothing, it's nothing but fraternity, brotherhood. So in sense of brotherhood, it means all citizens should have a feeling of brotherhood. ಎಲ್ಲ ಜನರಲ್ಲಿ ಒಂದು ರೀತಿಯ ಸಹೋದರತಾ ಭಾವನೆ ಇರಬೇಕು. And an emotional attachment with the country and all the people. ದೇಶದ ಬಗ್ಗೆ, ಎಲ್ಲ ಜನರ ಬಗ್ಗೆ ಈ ರೀತಿಯಾದಂತಹ ಸಹೋದರತಾ ಭಾವನೆ ಜನರಲ್ಲಿ ಇರಬೇಕು. ಅಷ್ಟೇ ಅಲ್ಲ, ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್, ಪ್ರತಿಯೊಬ್ಬ ವ್ಯಕ್ತಿಯ ಒಂದು ವೈಯಕ್ತಿಕ ಗೌರವ, ಘನತೆ, ಇದನ್ನ ಎತ್ತಿ ಹಿಡಿಯೋದಕ್ಕೆ ನಮ್ಮ ಭಾರತದ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ. ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್, ಐಕ್ಯತೆ ಮತ್ತು ಸಮಗ್ರತೆ, ಇದು ಕೂಡ even this concept also inserted in the constitution through 42nd amendment of 1976. So which means to put an end separatist tendencies, assure that the unity and integrity of India is maintained. ಯಾವುದೇ ಒಂದು ಪ್ರತ್ಯೇಕತಾ ಮನೋಭಾವನೆಯನ್ನ ತೊಡೆದು ಹಾಕಿ ಐಕ್ಯತೆ ಮತ್ತು ಸಮಗ್ರತೆ, ಇಡೀ ಭಾರತದ ಒಂದು ಸಮಗ್ರತೆಯನ್ನ ಕಾಪಾಡುವ ಒಂದು ಉದ್ದೇಶವನ್ನ ಇದು ಹೊಂದಿದೆ. ಸೊ ಇದಿಷ್ಟು ನಾವು ಇಲ್ಲಿ ನೋಡುವಂತ ಅಂಶ ಆಯಿತು. ನೆಕ್ಸ್ಟ್ ಇನ್ನು ಒಂದು ಕೊನೆ ಸಾಲುಗಳಿವೆ ಈ ಒಂದು ಪ್ರಿಯಾಂಬಲ್ ಅಲ್ಲಿ. ನೀವು ನೋಡ್ಬೋದು, ಆ ಕೊನೆಯ ಸಾಲು ಏನ್ ಹೇಳುತ್ತೆ? ಇನ್ ಅವರ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, ಈ ಒಂದು ಅಂಶ ಏನಿದೆ ಇದು ಅಡಾಪ್ಷನ್ ಅಂಡ್ ಎನ್ಫೋರ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಯಾವಾಗ ಅಂಗೀಕಾರ ಮಾಡ್ಕೊಂಡಿದ್ದೇವೆ ಭಾರತದ ಸಂವಿಧಾನ ಅನ್ನೋದನ್ನ ಸೂಚಿಸ್ತಾ ಇದೆ. ಇದು ಯಾವ ದಿನ? ಪ್ರಿಯಾಂಬಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ ದಟ್ in our constituent assembly
This 26th of November 1949, ಈ ನವೆಂಬರ್ 1949 ದಿನದಂದು ಡೂ ಹಿಯರ್ ಬೈ ಅಡಾಪ್ಟ್, ಎನಾಕ್ಟ್ ಅಂಡ್ ಗಿವ್ ಟು ಅವರ್ಸೆಲ್ಸ್ ದಿಸ್ ಕಾನ್ಸ್ಟಿಟ್ಯೂಷನ್. ಸೊ ಇದು ಕೊನೆಯ ಪ್ರಿನ್ಸಿಪಲ್ಸ್ ನಲ್ಲಿ 4ನೇ ಒಂದು ಅಂಶ ಏನಿದೆ ಇದನ್ನ ಸೂಚಿಸ್ತಾ ಇದೆ. ಈ ದಿನ ನಾವು ಇದನ್ನ ಅರ್ಪಿಸಿಕೊಂಡಿದ್ದೇವೆ. ಯಾವ ದಿನ? 26ನೇ ನವೆಂಬರ್ 1949. ಅಲ್ಲಿಗೆ ಈ ಸಂವಿಧಾನದ ಪ್ರಿನ್ಸಿಪಲ್ಸ್ ಅಲ್ಲಿ ಈ ಯಾವ ದಿನ ಇದು ಅಳವಡಿಕೆ ಮಾಡಿಕೊಳ್ಳಲಾಯಿತು ಅನ್ನೋದನ್ನ ಸೂಚಿಸ್ತಾ ಇದೆ. ಇನ್ನು ನಾವು ಒಂದೆರಡು ಈ ಪ್ರಿಯಾಂಬಲ್ ನ ಒಂದು ಏನು ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಕೆಲವೊಂದು ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಈ ಪ್ರಿಯಾಂಬಲ್ ಬಗ್ಗೆ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಒಂದೆರಡನ್ನ ಮಾತ್ರ ನಾವಿಲ್ಲಿ ಡಿಸ್ಕಷನ್ ಮಾಡೋಣ. Just although this preamble not enforceable in court, but in Berubari case in 1960, in this case Supreme Court declared that the preamble is not a part of the constitution. ಇದು ಈ ಬೇರುಬಾರಿ ಪ್ರಕರಣದಲ್ಲಿ 1960ರ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಭಾರತದ ಸಂವಿಧಾನದ ಪೂರ್ವ ಪೀಠಿಕೆ ಸಂವಿಧಾನದ ಒಂದು ಭಾಗ ಅಲ್ಲ. It's not a part of the Indian constitution. Okay. ಅದೇ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ 1973 ನಲ್ಲಿ ಸುಪ್ರೀಂ ಕೋರ್ಟ್ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ. ಏನದು ಅಂದ್ರೆ, ದಟ್ ಹೆಲ್ಡ್ ದಟ್ ಪ್ರಿಯಾಂಬಲ್ ಇಸ್ ಎ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ಇಟ್ ಕ್ಯಾನ್ ಬಿ ಅಮೆಂಡೆಡ್ ಅಂಡರ್ ದ ಆರ್ಟಿಕಲ್ 368 ಆಫ್ ದ ಕಾನ್ಸ್ಟಿಟ್ಯೂಷನ್. ಸಿ, ಎರಡನೇ ಈ ಒಂದು ಸುಪ್ರೀಂ ಕೋರ್ಟಿನ ತೀರ್ಮಾನದಲ್ಲಿ ಕೇಸ್ನಲ್ಲಿ ನಾವು ಏನ್ ತಿಳ್ಕೊಂಡ್ವಿ ಅಂದ್ರೆ, ಭಾರತದ ಸಂವಿಧಾನದ ಒಂದು ಭಾಗ ಸಂವಿಧಾನದ ಈ ಪೂರ್ವ ಪೀಠಿಕೆ, ಇದನ್ನ ತಿದ್ದುಪಡಿ ಮಾಡಬಹುದು 368ನೇ ವಿಧಿಯ ಅಡಿಯಲ್ಲಿ. ಸಂವಿಧಾನದ ತಿದ್ದುಪಡಿಯ ಸೂಚಿಸುವಂತಹ ವಿಧಿ 368, ಅದರಲ್ಲಿ ಇದನ್ನು ಕೂಡ ತಿದ್ದುಪಡಿ ಮಾಡಬಹುದು. ಇನ್ನೊಂದು ಕೇಶವಾನಂದ ಭಾರತಿ ಕೇಸಿನ ನಾವು ತಿಳ್ಕೊಂಡ ನಂತರ ಇನ್ನೊಂದು ಕೇಸ್ ನಾವು ನೋಡುವಂಥದ್ದು ಯೂನಿಯನ್ ಗವರ್ಮೆಂಟ್ ಆಫ್ ಇಂಡಿಯಾ, LIC ಆಫ್ ಅಂದ್ರೆ ಯೂನಿಯನ್ ಗವರ್ಮೆಂಟ್ ಆಫ್ ವರ್ಸಸ್ LIC ಆಫ್ ಇಂಡಿಯಾ 1995 ಅಲ್ಲಿ ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, held that preamble is the integral part of the constitution. ಇದು ಸಂವಿಧಾನದ ಒಂದು ಅಂತರ್ಗತ ಭಾಗ ಇದು. ಮತ್ತೆ ಅಷ್ಟೇ ಅಲ್ಲ, ಇದು ಹೇಳುತ್ತೆ the constitution but is not directly enforceable in a court of justice in India. ಅಂದ್ರೆ ಡೈರೆಕ್ಟ್ ಆಗಿ ಇದನ್ನ ಎನ್ಫೋರ್ಸ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಅಂಶವನ್ನ ಹೇಳುತ್ತೆ. ವೈ? ಬಟ್ ಪ್ರಿಯಾಂಬಲ್ ಅನ್ನ ತಿದ್ದುಪಡಿ ಮಾಡಬಹುದು, ಬಟ್ ಬೇಸಿಕ್ ಸ್ಟ್ರಕ್ಚರ್ ಏನಿದೆ ಅದನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಆಗಲ್ಲ. ಪ್ರಿಯಾಂಬಲ್ ಕ್ಯಾನ್ ಬಿ ಅಮೆಂಡೆಡ್ ಅಂಡರ್ ದ ಆರ್ಟಿಕಲ್ ಆಫ್ 368 ಆಫ್ ದ ಕಾನ್ಸ್ಟಿಟ್ಯೂಷನ್, ಬಟ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಪ್ರಿಯಾಂಬಲ್ ಕ್ಯಾನ್ ನಾಟ್ ಬಿ ಅಮೆಂಡೆಡ್. ಸಂವಿಧಾನದ ಒಂದು ಮೂಲ ರಚನೆಯ ಮೂಲ ಅಂಶಗಳೇನಿದೆ ಅದನ್ನ ತಿದ್ದುಪಡಿ ಮಾಡುವಂತೆ ಇಲ್ಲ ಅನ್ನೋದನ್ನ ಆ ಕೇಸ್ನಲ್ಲಿ ಹೇಳುತ್ತೆ. ಸೊ ಇದನ್ನ ನಾವು ನೋಡ್ಕೊಂಡಾಗ ನಮ್ಗೆ ತಿಳಿದು ಬರುವಂತ ಅಂಶ ಏನಪ್ಪಾ ಅಂತಂದ್ರೆ, ಮುಖ್ಯವಾಗಿ ಒಂದು ಬಹಳ ನಾವು ತಿಳ್ಕೊಳ್ಳೋದು ಪ್ರಿಯಾಂಬಲ್ ಬಗ್ಗೆ ಒಂದು ಕೈಗನ್ನಡಿ, ಸಂವಿಧಾನದ ಒಂದು ಕೈಗನ್ನಡಿ. ಇದು ಒಂದು ರಾಜಕೀಯ ಜಾತಕ ಅಂತ ಹೇಳಿ ಕನ್ಸಿಡರ್ ಮಾಡಲಾಗಿದೆ. ಸೊ ಇದಲ್ಲದೆ ನಾವು ಇನ್ನೇನನ್ನ ನಾವು ಇದರಲ್ಲಿ ಈ ಕ್ಲಾಸಲ್ಲಿ ಇದರಲ್ಲಿ ತಿಳ್ಕೊಳ್ಬಹುದು ಅಂತ ನಾವು ನೋಡೋದಾದ್ರೆ, ಇದು ಪ್ರೇಮ್ ಬಿಹಾರಿ ನರೇನ್ ರಸ್ಡಾ ಇವರು ಇದನ್ನ ಬರೆದಿರ್ತಕ್ಕಂಥ ಒಂದು ಮೂಲ ಅಕ್ಷರಗಳಲ್ಲಿ ಏನಿದೆ ಅದು ಹ್ಯಾಂಡ್ ರಿಟನ್ ಕಾಪಿ. ಇದು ಮೂಲ ಸಂವಿಧಾನ, ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ವೇರ್ ಇಟ್ ಈಸ್ ಇನ್ ಇಂಡಿಯನ್ ಪಾರ್ಲಿಮೆಂಟ್. ಸೊ ಈ ಸೆಷನ್ ಅಲ್ಲಿ ನಾವು ಏನ್ ತಿಳ್ಕೊಂಡ್ವಿ ಅಂತಂದ್ರೆ, ಪ್ರಿನ್ಸಿಪಲ್ಸ್ ಆಫ್ ದ ಪ್ರಿಯಾಂಬಲ್, ಸಂವಿಧಾನದ ಪೂರ್ವ ಪೀಠಿಕೆ, ಅದರ ತತ್ವಗಳೇನು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ನಾವು ಒಂದೆರಡು ಕ್ವೆಶನ್ಸ್ ಅನ್ನ ನೋಡೋಣ. ಇದರ ಬಗ್ಗೆ ಯಾವ ರೀತಿಯಾದಂತಹ ಕ್ವೆಶನ್ಸ್ ಅನ್ನ ನಾವು ಎಕ್ಸಾಮ್ ನಲ್ಲಿ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅನ್ನ ನಾವು ನೋಡಿದಾಗ MCQ ನೋಡಿದಾಗ, when was the word secularism added to the constitution? ಸೆಕ್ಯುಲರಿಸಂ ಅನ್ನೋ ಪದವನ್ನ ಯಾವಾಗ ಭಾರತದ ಸಂವಿಧಾನಕ್ಕೆ ಸೇರಿಸಲಾಯಿತು? ಇದು ನೋಡಿದಾಗ ನಾವು ನಾನು ಆಗ್ಲೇ ಹೇಳಿದೆ 1976 42nd ಅಮೆಂಡ್ಮೆಂಟ್ ಮೂಲಕ ಸಂವಿಧಾನಕ್ಕೆ ಇದನ್ನ ಸೇರಿಸಲಾಗಿದೆ. ಸೊ ಆನ್ಸರ್ A is the correct. ನೆಕ್ಸ್ಟ್ MCQ 2 ನೋಡಿದಾಗ,
Socialism was added to the preamble in which amendment ಅಂದ್ರೆ 42nd amendment, 42ನೇ ತಿದ್ದುಪಡಿಯಿಂದ. ಸೊ ಆನ್ಸರ್ ಬಿ ನೋಡ್ತೇವೆ. ಹೂ ಟೋಲ್ಡ್ ದಟ್ ಪ್ರಿಯಾಂಬಲ್ ಇಸ್ ದ ಮಿರರ್ ಆಫ್ ಕಾನ್ಸ್ಟಿಟ್ಯೂಷನ್? ಸಂವಿಧಾನದ ಒಂದು ಕೈಗನ್ನಡಿ ಅಂತ ಹೇಳಿದವರು ಯಾರು ಇದನ್ನ ಅಂತ ಹೇಳಿದ್ರೆ, ಎಸ್ ಆಫ್ ಕೋರ್ಸ್ ಚೀಫ್ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಆಲ್ಸೋ ದ ಕಮಿಟಿ ಆಫ್ ಡ್ರಾಫ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಡಾಕ್ಟರ್ B.R. ಅಂಬೇಡ್ಕರ್. ಆನ್ಸರ್ ಡಿ ಕರೆಕ್ಟ್ ಆಗಿದೆ. ವಿಚ್ ಆರ್ ದ ಪ್ರಿನ್ಸಿಪಲ್ಸ್ ಆಫ್ ಪ್ರಿಯಾಂಬಲ್ ಅಂತಂದ್ರೆ ಸೋಷಿಯಲಿಸಮ್, ಸೆಕ್ಯುಲರಿಸಮ್, ಲಿಬರ್ಟಿ ಅಂಡ್ ಈಕ್ವಾಲಿಟಿ. ಇದರಲ್ಲಿ ಯಾವ ಉತ್ತರ ನೋಡೋದು? ಆಲ್ ಆಫ್ ದ ಅಬೌವ್, ಇವೆಲ್ಲವೂ ಕೂಡ principles. So D is the right answer. India is sovereign, secular, democratic republic according to the Indian constitution. This expression occurs in. ಇದೆಲ್ಲ ಎಲ್ಲಿದೆ? ಭಾರತದ ಸಂವಿಧಾನ ಸಾರ್ವಭೌಮ, ಜಾತ್ಯತೀತ, ಸಮಾಜವಾದಿ, ಪ್ರಜಾಸತ್ತಾತ್ಮಕ ಗಣರಾಜ್ಯ. ಈ ಪದಗಳೆಲ್ಲ ಎಲ್ಲಿ ನಾವು ನೋಡ್ತೇವೆ ಅಂದ್ರೆ ಪ್ರಿಯಾಂಬಲ್ ಅಲ್ಲಿ ನಾವು ನೋಡ್ತೇವೆ. ಸಿ ಇಸ್ ದ ರೈಟ್ ಆನ್ಸರ್. ದ ಫೈನಲ್ ಡ್ರಾಫ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ signed by ಯಾರಿಂದ ಸಹಿ ಆಗಲ್ಪಟ್ಟಿತ್ತು ಅಂದ್ರೆ all the members, those who are in the Constituent Assembly, all of them were signed. ಎಲ್ಲರೂ ಕೂಡ all the members of Constituent Assembly, ಇದು ಈ ಸಂವಿಧಾನ ರಚನಾ ಸಭೆಯಲ್ಲಿ ಇದ್ದಂತ ಸದಸ್ಯರುಗಳ ಒಂದು ಗ್ರೂಪ್ ಫೋಟೋ ಇದು. ಇವರೆಲ್ಲರೂ ಕೂಡ ಇದರಲ್ಲಿ ಸೈನ್ ಮಾಡಿದ್ದಾರೆ. ಸೊ ಇದಕ್ಕೆ ನಾವು ರೆಫರೆನ್ಸ್ ಆಗಿ ತಗೊಂಡಿರುವಂತಹ ಬುಕ್ಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನೀವು ಪ್ರಿಯಾಂಬಲ್, ಪ್ರಿನ್ಸಿಪಲ್ಸ್ ಆಫ್ ಪ್ರಿಯಾಂಬಲ್ ನ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಸೆಷನ್ 3, ಫಸ್ಟ್ ಚಾಪ್ಟರ್ ನ ಸೆಷನ್ 3 ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿಗೆ ಈ ಒಂದು ಕ್ಲಾಸ್ ಅನ್ನ ಕಂಪ್ಲೀಟ್ ಮಾಡೋಣ.